ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾಲೇಜ್ಗೆ ಹೋಗ್ಬೇಕು ಗೈಸ್. ಎಷ್ಟೊಂದು ದಿವಸ ಆಗಿದೆ ಕಾಲೇಜ್ಗೆ ಹೋಗಿ. ರಜಾ ಕೊಟ್ಟಿದ್ರು, ಒಂದು ತಿಂಗಳು ರಜಾ ಕೊಟ್ಟಿದ್ರು. ಅಲ್ಲೇ ಒಂದು ವಾರ ರಜಾ ಆಗೈತೆ ಗೈಸ್. ಇವತ್ತು ಓದ್ತಾ ಇದ್ದೀನಿ ಗೈಸ್. ಕಾಲೇಜ್ ಹತ್ರ ಬಂದೆ, ಫುಲ್ಲು ಸ್ಟ್ರಿಕ್ಟ್ ಮಾಡಿಬಿಟ್ಟವ್ರಂತೆ, ಫೋನ್ಗಳೆಲ್ಲ ಕಲೆಕ್ಟ್ ಮಾಡ್ತಾವ್ರಂತೆ. ಅದಕ್ಕೆ ನಾವು ಇವಾಗ ನಾವು ಫ್ರೆಂಡ್ ಗಾಡಿಯಲ್ಲಿ ಇಕ್ಕೋಬೇಕು ಗೈಸ್ ಫೋನ್ನ. ಗೈಸ್ ಹಂಗೆ ನಮ್ಮ ಕಾಲೇಜಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ನೋಡಿ ಗೈಸ್. ಹಂಗೆ ಗೈಸ್ ಸಾಕಾಯ್ತು ಗೈಸ್. ಸ್ವಿಮ್ಮಿಂಗ್ ಪೂಲು ಆಳ ಐತೆ, ನೋಡೋಕೆ ಹಿಂಗೆ ಕಾಣ್ತಾ ಇದೆ ಅಷ್ಟೇ ಗೈಸ್. ನೋಡಿ ಫುಲ್ಲು ಅಲ್ಲೊಂದು ರೆಸಾರ್ಟ್ ಮನೆ ಇದ್ದಂಗೆ ಐತೆ. ಸ್ವಿಮ್ಮಿಂಗ್ ಪೂಲ್ ಮಾತ್ರ ಸಾಕಾದಕ್ಕಂತ ಇದೆ ಗೈಸ್. ಇನ್ನೊಂದು ಚಿಕ್ಕ ಮಕ್ಳು ಬಂದೈತೆ ಗೈಸ್. ಇದು ಚಿಕ್ಕ ಮಕ್ಳಿಗೆ, ಅದು ದೊಡ್ಡ ಮಕ್ಳಿಗೆ. ನೀರೆಲ್ಲ ಫ್ರೆಶ್ ಆಗಿ ಸಾಕಾಗೈತೆ ಗೈಸ್. ನೋಡಿ 7 hours later. ಗೈಸ್ ಇವಾಗ ತಾನೇ ಕಾಲೇಜಿಂದ ಬಂದೆ. ನಮ್ಮಪ್ಪ ಬೆಳಗ್ಗೆ 100 ರೂಪಾಯಿ ಕೊಟ್ಟಿದ್ರು. ಮ್ಯಾಥ್ಸ್ ಬುಕ್ ಒಂದು 3-4 ಬುಕ್ ತಗೋಬೇಕಾಯಿತು, ಕಾಲೇಜ್ ಸ್ಟಾರ್ಟ್ ಆಗಿತ್ತಲ್ಲ ಅದಕ್ಕೆ. ಮ್ಯಾಥ್ಸ್ ಬುಕ್ಕು ತಗೊಂಡೆ, ಅದಕ್ಕೆ 90 ರೂಪಾಯಿಗಾಯಿತು. ಇನ್ನು 10 ರೂಪಾಯಿ ಚೇಂಜ್ ಮಿಕ್ಕಿತ್ತು. ಯಾವುದೋ ಬುಕ್, ಬೇರೆ ಬುಕ್ ಯಾವುದೂ ತಗೊಂಡಿರಲಿಲ್ಲ. ನಮ್ಮ ಅಪ್ಪನ ಹತ್ರ ಬಂದು ಹೇಳಿದ್ರೆ ಅದಕ್ಕಿಂತ ಎಕ್ಸ್ಟ್ರಾ ಕಾಸು ಕೊಡಪ್ಪ ಅಂತ ಹೇಳಿದ್ರೆ, ಒಂದು ಬುಕ್ಕಿಗೆ ಯಾಕೆ 90 ರೂಪಾಯಿ ತಂತಾರೆ ನಲ್ಲಿ ಅಂತ ಕೇಳ್ತಾವ್ರೆ. ಸ್ವಾಮಿ ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ. ಏನು ಹೇಳೋಣ ಹೇಳಿ ಗೈಸ್, ಬುಕ್ ತೋರಿಸಲು ನಂಬ್ತಿಲ್ಲ. ನಾನು 90 ರೂಪಾಯಿ ಇದ್ದರೆ ನಾನು 4-3 ಬುಕ್ ತಂದುಬಿಡ್ತಿದ್ದೆ. ನೀನು ಹೋಗಿ ಒಂದೇ ಒಂದು ಬುಕ್ಕಿಗೆ 90 ರೂಪಾಯಿ ಕೊಟ್ಟು ಬಂದಿದ್ಯಾ ಅಂತ ಹೇಳ್ತಾವೆ. ಗೈಸ್ ಹಂಗೆ ನಮ್ಮ ಅಣ್ಣವ್ರ ಟ್ಯಾಕ್ಟ್ರಿಗೆ ನೀರು ಆರ್ಡ್ರ್ ಬಂದಿತ್ತು ಅಂದ್ಬಿಟ್ಟು ಸೀದಾ ಟ್ಯಾಕ್ಟ್ರಿ ತಂದು ನೀರು ಆರ್ಡ್ರ್ ಕೊಟ್ಟಿರೋ ಮನೆಗೆ ಸೀದಾ ನೀರು ಬಿಟ್ಟು ಈ ಕಡೆ ಹೋಟ್ಲು ಕಡೆಗೆ ಬಂದ್ವಿ ಗೈಸ್. ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ ಗೈಸ್. ಅಷ್ಟೇ.